everyone fine. ಮೈಸೂರು ಬಳಿಕ ಮಂಡ್ಯದಲ್ಲೂ ಆನೆ ಬೆದರಿದೆ. ದಸರಾ ಆನೆ ಬೆದರಿದಂತ ಘಟನೆ ನಡೆದಿದೆ. ಬೆದರಿ ಅಡ್ಡಾದಿಡ್ಡಿ ಓಡುವುದಕ್ಕೆ ಶುರು ಮಾಡಿದೆ ಆನೆ ಲಕ್ಷ್ಮಿಯ ರಂಪಾಟಕ್ಕೆ ದಿಕ್ಕಾಪಾಲಾಗಿ ಓಡಿದ್ದಾರೆ ಜನರು. ಶ್ರೀರಂಗಪಟ್ಟಣ ದಸರಾಗೆ ಆಗಮಿಸಿರುವಂತ 3 ಆನೆಗಳೇನಿದ್ದಾವೆ ಅದರಲ್ಲಿ ಲಕ್ಷ್ಮಿ ರಂಪಾಟ ಮಾಡಿಬಿಟ್ಟಿದ್ದಾರೆ. ಬನ್ನಿ ಮಂಟಪ ಬಳಿ ತೆರಳುವಾಗ ಲಕ್ಷ್ಮಿ ಆನೆ ಬೆದರಿಬಿಟ್ಟಿದೆ, ಹೆದರ್ಕೊಂಡಿದೆ. ಹೀಗಾಗಿ ಅಲ್ಲಿ ಕೆಲ ಕಾಲ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಮಾವುತರು ಕಾವಾಡಿಗರ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಬನ್ನಿ ಮಂಟಪದಿಂದ ಅಂಬಾರಿ ಜೊತೆ ಹೆಜ್ಜೆ ಹಾಕೋದಕ್ಕೆ ಅಂತ ಲಕ್ಷ್ಮಿ ಆನೆ ಹೋಗ್ತಾ ಇತ್ತು. ಆದರೆ ಇವತ್ತು ಇದ್ದಕ್ಕಿದ್ದಂತೆ ಬೆದರಿ ಆತಂಕವನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಕೆಲ ಕಾಲ ಅಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗ್ಬಿಟ್ಟಿತ್ತು. ಲಕ್ಷ್ಮಿ ಆನೆ ರಂಪಾಟಕ್ಕೆ ಸ್ಥಳದಲ್ಲಿ ಇದ್ದಂಥ ಜನರು ಗಾಬರಿಯಿಂದ ಓಡ್ ಹೋಗಿದ್ದಾರೆ. ಆ ಆತಂಕದ ವಾತಾವರಣದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ 4 ದಿನಗಳ ಕಾಲ ದಸರಾ ಇರುತ್ತೆ. ಇವತ್ತಿಂದನೇ ದಸರಾ ಶುರುವಾಗಿದೆ ಅಲ್ಲಿ. ಆದರೆ ಲಕ್ಷ್ಮಿ ಆನೆ, ದಸರಾದ ಆನೆ 3 ಆನೆಗಳಲ್ಲಿ ಒಂದು ಆನೆ ಆಗಿರುವಂಥ ಲಕ್ಷ್ಮಿ ಆನೆ ಏನಿದೆ ಹೆದರ್ಕೊಂಡು ಬಿಟ್ಟಿದೆ. ಈ ರೀತಿ ತಾಲೀಮು ಆಗಿದ್ರೂ ಕೂಡ ಕೆಲ ಆನೆಗಳೇನು ಅಂದರೆ ಪಟಾಕಿ ಸೌಂಡಿಗೆ ಅಥವಾ ಜನರ ಗದ್ದಲಕ್ಕೆ ಬೇರೆ ಯಾವುದಾದ್ರೂ ಪ್ರಾಣಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಬೆದರೋದು ಹೆದರೋದು ಕಾಮನ್. ಅದೇ ರೀತಿಯಾಗಿ ಇವತ್ತು ಕೂಡ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಅಂಥದ್ದೇ ಘಟನೆ ನಡೆದಿದೆ. ಬೆದರಿದಂಥ ಆನೆ ಅಡ್ಡಾದಿಡ್ಡಿಯಾಗಿ ಎಲ್ಲಂದರಲ್ಲಿ ನುಗ್ಗಿಬಿಟ್ಟಿದೆ. ಹೀಗಾಗಿ ಅಲ್ಲಿದ್ದಂಥ ಸ್ಥಳೀಯರು, ಕೆಲ ಅಂಗಡಿ ಮಾಲೀಕರು ಕೂಡ ಎಲ್ಲೆಲ್ಲೋ ಓಡ್ ಹೋಗ್ಬಿಟ್ಟಿದ್ದಾರೆ. ಒಂದಷ್ಟು ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಆನೆ ಜೊತೆಗೆ ಇದ್ದಂಥ ಕಾವಾಡಿಗರು, ಆನೆ ಮೇಲೆ ಇದ್ದಂಥ ಮಾವುತ ಆನೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್. ಮೊನ್ನೆ ಅಷ್ಟೇ ಮೈಸೂರಲ್ಲೂ ಇದೇ ರೀತಿಯಾಗಿ ಆನೆಗಳ ನಡುವೆ ಒಂದಷ್ಟು ಕಿತ್ತಾಟ ಆಗಿತ್ತು. ಆದರೆ ಇಲ್ಲಿ ಲಕ್ಷ್ಮಿ ಅನ್ನುವಂಥ ಆನೆ ಬೆದರ್ಕೊಂಡು ಅಡ್ಡಾದಿಡ್ಡಿ ಓಡ್ಬಿಟ್ಟಿದೆ. ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾಕೆ ಹೀಗಾಯಿತು ಅಂತ? ಹೌದು, ಏನು ಇವತ್ತು ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನಡೀತಾ ಇರ್ತಕ್ಕಂಥದ್ದು. ಇನ್ನು ಜಂಬೂ ಸವಾರಿಗೆ ಕ್ಷಣಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಅಂದ್ರೆ ಮೊದಲಿಗೆ ನಿನ್ನೆಯಷ್ಟೇ 3 ಆನೆಗಳು ಮಹೇಂದ್ರ ಮತ್ತೆ ಲಕ್ಷ್ಮಿ ಹಿರಣ್ಯ 3 ಆನೆಗಳು ಕೂಡ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಎಲ್ಲಾ 3 ಆನೆಗಳಿಗೂ ಕೂಡ ಬಣ್ಣ ಬಣ್ಣದ ಚಿತ್ತಾರಗಳನ್ನ ಬಿಡಿಸಿ ಅದನ್ನ ಏನು ಜಂಬೂ ಸವಾರಿಗೆ ಅಲಂಕೃತಗೊಳಿಸಿ ನಂತರದಲ್ಲಿ ಕಿರಂಗೂರು ಬಳಿ ಇರ್ತಕ್ಕಂಥ ಬನ್ನಿ ಮಂಟಪಕ್ಕೆ ಲಾರಿಗೆ ಹಚ್ಚುವಂತ ಸಂದರ್ಭದಲ್ಲಿ ಬೆಚ್ಚಿದಂತ ಲಕ್ಷ್ಮಿ ಅನ್ನೋ ಆನೆ ಸಾಕಷ್ಟು ಒಂದು ರಂಪಾಟವನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಲಾರಿಯನ್ನ ಹತ್ತುವಂತ ಸಂದರ್ಭದಲ್ಲಿ ಅದು ಹಿಂದೆ ಸರಿದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅಡ್ಡಾದಿಡ್ಡಿಯಾಗಿ ದಿಢೀರಂತೇಳಿ ಓಡೋದಂತ ಆನೆಯಿಂದಾಗಿ ಕೆಲ ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಸ್ಥಳೀಯರು ಕೂಡ ಏನು ಇದರಿಂದ ಬೆದರಿ ಕೆಲ ಕಾಲ ಅಡ್ಡಾದಿಡ್ಡಿಯಾಗಿ ಓಡದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯ್ತು. ಇದರಿಂದಾಗಿ ಕೆಲ ಕಾಲ ಆತಂಕ ಕೂಡ ಉಂಟಾಗಿತ್ತು. ತಕ್ಷಣ ಎಚ್ಚೆತ್ತಂತ ಮಾವುತರು ಮತ್ತೆ ಕಾವಾಡಿಗರು ಮುಂದಾಗಬಹುದಾದಂತ ಭಾರಿ ಅನಾಹುತವನ್ನು ಕೂಡ ತಪ್ಪಿಸಿರ್ತಕ್ಕಂಥ ತಕ್ಷಣ ಲಕ್ಷ್ಮಿ ಆನೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪುನಃ ಅದನ್ನ ಲಾರಿಗೆ ಹಚ್ಚುವಲ್ಲೂ ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಮಹೇಂದ್ರ ಮರದ ಅಂಬಾರಿಯನ್ನ ಹೊತ್ತು ಜಂಬೂ ಸವಾರಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಮಹೇಂದ್ರ ಆನೆ ಈಗಾಗಲೇ ಅಂಬಾರಿಯನ್ನ ಹೊತ್ತು ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಏನು ಶ್ರೀರಂಗಪಟ್ಟಣ ಸಮೀಪ ಇರ್ತಕ್ಕಂಥ ಕಿರಂಗೂರು ಬನ್ನಿ ಮಂಟಪದಿಂದ ಈಗಾಗಲೇ ಜಂಬೂ ಸವಾರಿ ಕೂಡ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಂಬೂ ಸವಾರಿಗೆ ಮುನ್ನ ವಿವಿಧ ಕಲಾ ತಂಡಗಳ ಪ್ರದರ್ಶನ ಮತ್ತು ಮೆರವಣಿಗೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಏನು ಕಿರಂಗೂರು ಬನ್ನಿ ಮಂಟಪದಿಂದ ಶ್ರೀರಂಗನಾಥ ಸ್ವಾಮಿ ದೇಗುಲದ ಮೈದಾನದವರೆಗೂ ಕೂಡ ಜಂಬೂ ಸವಾರಿ ಸಾಗ್ತಾ ಇರ್ತಕ್ಕಂಥದ್ದು. ಈಗ ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ. ಫಸ್ಟ್